ಗದಗ ಜಿಲ್ಲೆ ರೋಣ ತಾಲೂಕಿನ ಕೊತ್ಬಾಳ ಗ್ರಾಮದಲ್ಲಿ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ರಾಜಶೇಖರ ಮಹಾಸ್ವಾಮಿಗಳ 23ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಿಮಿತ್ತವಾಗಿ ಶ್ರೀ ಅಂಕಲಗಿ ಅಡವಿ ಸಿದ್ದೇಶ್ವರ ಮಠದಲ್ಲಿ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆದಿದ್ದು ದಿನಾಂಕ 21/1/2024 ರವಿವಾರದಂದು ಪುರಾಣ ಮಂಗಲ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಬೆಳಗಿನ ಜಾವ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ರಾಜಶೇಖರ ಮಹಾಸ್ವಾಮಿಗಳ ಗದ್ದುಗೆಗೆ ರುದ್ರಾಭಿಷೇಕ ಪೂಜೆ ಮಾಡಿದ ನಂತರ ಶ್ರೀ ರಾಜಶೇಖರ ಮಹಾಸ್ವಾಮಿಗಳ ಭಾವಚಿತ್ರವನ್ನು ಅಡ್ಡಪಲ್ಲಕ್ಕಿಯಲ್ಲಿರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ನರಗುಂದದ ಶ್ರೀ ವೀರ ಬಾಬಾ ಸಾಹೇಬ ಜಗ್ಗಲಗಿ ಕಲಾ ತಂಡ, ಕೊತ್ಬಾಳದ ಭಜನಾ ಮಂಡಳಿಗಳು, ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ಸೇವಾ ಸಂಘ ಕೊತ್ಬಾಳದ ಭಜನಾ ಮಂಡಳಿಗಳ ಭಜನೆ, ಕುಂಭ ಕಳಸಗಳಿಂದ ಕೂಡಿದ ಮೆರವಣಿಗೆ ಅತ್ಯಂತ ಸಂಭ್ರಮದಿಂದ ಕೂಡಿತ್ತು. ಮೆರವಣಿಗೆ ಶ್ರೀಮಠ ತಲುಪಿದ ನಂತರ ಪ್ರವಚನಕಾರರಾದ ಶ್ರೀ ಕುಮಾರದೇವರು ಬುದಿಸ್ವಾಮಿ ಹಿರೇಮಠ ಅಂತೂರು ಬೆಂತೂರು ಅವರು ಪುರಾಣ ಮಂಗಲ ಕಾರ್ಯಕ್ರಮ ನೆರವೇರಿಸಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಗಂಗಾಧರ ಮಹಾಸ್ವಾಮಿಗಳು ಕೊತ್ಬಾಳ ಇವರು ವಹಿಸಿಕೊಂಡಿದ್ದರು. ಪ್ರವಚನಕಾರರಾದ ಆಶುಕವಿ ಪ್ರವಚನ ಭಾಸ್ಕರ ಕುಮಾರ ದೇವರು ಬದುಕನ್ನು ನಡೆಸುವ ಕುರಿತು ಹೇಳುತ್ತಾ, ಈ ಜೀವ ಹುಟ್ಟಿ ಬಂದಾಗ ಉಸಿರು ಇರುತ್ತದೆ, ಹೆಸರು ಇರುವುದಿಲ್ಲ. ಈ ಜೀವ ಹೋದಾಗ ಉಸಿರು ಹೋಗಿರುತ್ತದೆ. ಆದರೆ ಹೆಸರು ಉಳಿಯುವಂತೆ ಬದುಕಬೇಕು ಎಂದು ಬದುಕಿನ ಬೆಲೆ ತಿಳಿಸಿದರು. ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ, ಅಂಕಲಗಿ ಅಡವಿ ಸಿದ್ದೇಶ್ವರನಿಗೆ ಸೇವೆ ಮಾಡಿ ಫಲ ಪಡೆಯಿರಿ. ಗುರುವಿನ ಸೇವೆಯಿಂದ ಸಕಲ ಸೌಭಾಗ್ಯ ಸಿಗುತ್ತದೆ. ಶ್ರೀಮಠದಲ್ಲಿ ಎಂದಿಗೂ ಸೇವಾ ಪರಂಪರೆಯನ್ನು ಮುಂದುವರಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಇಲ್ಲಿ ಎಲ್ಲರೂ ಸಮಾನರು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ಗವಾಯಿಗಳಾದ ದ್ಯಾಮಣ್ಣ, ತಬಲಾ ವಾದಕರಾದ ಬಸವರಾಜ್, ಡೋಲಕ್ ವಾದಕರಾದ ಮೋಹನ್ ಮೆಹರ್ವಾಡೆಯವರು ಸಲ್ಲಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಮಂಜುನಾಥ್ ದೇಸಾಯಿ ಅವರು ನಡೆಸಿಕೊಟ್ಟರು. ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಪ್ರವಚನಕಾರರಿಗೆ, ಸಂಗೀತ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಿದರು. ಪುರಾಣ ಮಂಗಲಕ್ಕೆ ಆಗಮಿಸಿದ ಭಕ್ತರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ನಿರಂತರ 15 ದಿನಗಳ ಕಾಲ ನಡೆದ ದಾಸೋಹ ಭಕ್ತರ ಜ್ಞಾನದ ಹಸಿವು ಮತ್ತು ಹೊಟ್ಟೆ ಹಸಿವು ಎರಡನ್ನೂ ನೀಗಿಸಿದ್ದು ಶ್ರೀ ಅಂಕಲಗಿ ಅಡವಿ ಸಿದ್ದೇಶ್ವರ ಮಠ ಎಂದು ಭಕ್ತರು ಭಾವುಕರಾದರು. ಈ ಕಾರ್ಯಕ್ರಮದಲ್ಲಿ ಕೊತ್ಬಾಳ, ಕುರಹಟ್ಟಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು, ಯುವಕರು, ಮಹಿಳೆಯರು ಮತ್ತು ಮಕ್ಕಳು ಅಪಾರ ಪ್ರಮಾಣದಲ್ಲಿ ಪಾಲ್ಗೊಂಡಿದ್ದರು. ಗೀತಾ ಶ್ರೀಧರ್ ಯಾಳಗಿ, ಸಿದ್ದಿ ಟಿವಿ, ಕೊತ್ಬಾಳ.